ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಆಗಸ್ಟ್ 15 ಬಂದರೆ ಭಾರತ 75ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ಕೊಳ್ಳುತ್ತೆ. ಈ ಸ್ವಾತಂತ್ರ್ಯ ಅನ್ನೋದು ಸುಮ್ಮನೆ ಬಂದಿದ್ದಲ್ಲ, ಅಸಂಖ್ಯಾತ ಅನಾಮಿಕ ವೀರ ಯೋಧರ ಬಲಿದಾನದ ಫಲ ಇದು. ಇವತ್ತು ನಾವು ಸ್ವಾತಂತ್ರ್ಯ ಸಂಗ್ರಾಮ ಅಂದ ಕೂಡಲೇ ಗಾಂಧಿ, ನೆಹರು, ಭಗತ್ ಸಿಂಗ್ ಹೀಗೆ ಒಂದಷ್ಟು ಹೆಸರುಗಳನ್ನು ಹೇಳಿಬಿಡ್ತೀವಿ. ಅವ್ರ ಫೋಟೋಗಳಿಗೆ ಹಾರ ಹಾಕಿ ಸ್ವೀಟ್ ಕೂಡ ಹಂಚ್ತೀವಿ. ಆದರೆ ಸ್ವಾತಂತ್ರ್ಯ ಸಂಗ್ರಾಮ ಅಂದರೆ ಇಷ್ಟು ಮಾತ್ರ ಅಲ್ಲ. ಅಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಅದೆಷ್ಟೋ ವೀರಪುರುಷರ ಹೆಸರು ಕೂಡ ನಮಗೆ ಗೊತ್ತಿಲ್ಲ. ಇನ್ನೂ ಅದೆಷ್ಟೋ ಹೋರಾಟಗಳು, ಬಲಿದಾನಗಳು ಯಾವ ಚರಿತ್ರೆಯ ಪುಟಗಳಲ್ಲೂ ದಾಖಲಾಗಿಲ್ಲ. ಬ್ರಿಟಿಷರ ವಿರುದ್ಧ ಹೋರಾಡ್ತಾ ಪ್ರಾಣ ಬಿಟ್ಟ ಅದೆಷ್ಟು ಅಜ್ಞಾತ ಹೆಣಗಳು ಈ ಭೂಮಿಯ ಆಳದಲ್ಲಿವೆಯೋ ಬಲ್ಲವರಿಲ್ಲ. ಆದರೆ ಇತ್ತೀಚೆಗೆ ಅಂದರೆ 17 ವರ್ಷಗಳ ಹಿಂದೆ ಪಂಜಾಬ್ನ ಬಾವಿಯೊಂದರಲ್ಲಿ 50 ತಲೆಬುರುಡೆಗಳು, 40 ದವಡೆಗಳು, 47 ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ₹1 ನಾಣ್ಯಗಳು, ಒಂದಷ್ಟು ಚಿನ್ನದ ಆಭರಣಗಳು ಸಿಕ್ಕವು. ಈ ಅಸ್ಥಿಪಂಜರಗಳು ಸಿಕ್ಕ ಬಾವಿಯ ಹುಡುಕಾಟಕ್ಕೆ ಕಾರಣವಾಗಿದ್ದು ಬ್ರಿಟಿಷ್ ಅಧಿಕಾರಿ ಫ್ರೆಡ್ರಿಕ್ ಕೂಪರ್ ಬರೆದ ಒಂದು ಪುಸ್ತಕ ಮತ್ತು ಅದರಲ್ಲಿ ದಾಖಲಾದ ಒಂದು ಹೃದಯ ವಿದ್ರಾವಕ ಐತಿಹಾಸಿಕ ಘಟನೆ. ಹಾಗಾದರೆ ಆ ಬಾವಿಯಲ್ಲಿ ಸಿಕ್ಕ ಅಸ್ಥಿಪಂಜರಗಳು ಯಾರವು? ಅಲ್ಲಿ ನಡೆದ ಘಟನೆಯಾದರೂ ಏನು? ನೋಡೋಣ ಬನ್ನಿ. ಸ್ನೇಹಿತರೆ, ನಿಮಗೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಥೆ ಗೊತ್ತಿದೆ ಅಲ್ವಾ? ಬ್ರಿಟಿಷ್ ಸೇನೆಯಲ್ಲಿ ಕೆಲಸ ಮಾಡ್ತಿದ್ದ ಭಾರತೀಯ ಯೋಧರು ದಂಗೆದ್ರು. ಮೊದಲ ಕಿಡಿ ಕೋಲ್ಕತಾ ಸಮೀಪದ ಬ್ಯಾರಕ್ಪುರದಲ್ಲಿ ಕಾಣಿಸ್ಕೊಳ್ತು. ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ತಿರುಗಿ ಬಿದ್ದ ಮಂಗಲ್ ಪಾಂಡೆ ಪೆರೇಡ್ ಗ್ರೌಂಡಲ್ಲಿ ಬ್ರಿಟಿಷ್ ಅಧಿಕಾರಿಗಳ ಮೇಲೆ ಗುಂಡು ಹಾರಿಸಿದ. ಅವತ್ತು ಮಂಗಲ್ ಪಾಂಡೆಯ ದಾಳಿಯಿಂದ ಬ್ರಿಟಿಷರನ್ನು ಕಾಪಾಡಿ ಪಾಂಡೆಯ ಬಂಧನಕ್ಕೆ ಕಾರಣವಾದ ಮತ್ತೊಬ್ಬ ಯೋಧ ಶೇಖ್ ಪಾಲ್ತು ಅನ್ನೋನಿಗೆ ಬ್ರಿಟಿಷರು ಪ್ರಮೋಷನ್ ಕೊಟ್ಟರು. ಅದಾದ ಕೆಲವೇ ದಿನಗಳಲ್ಲಿ ಅವನನ್ನು ಭಾರತೀಯ ಯೋಧರು ಕೊಂದು ಹಾಕಿದರು. ಅದು ಮಂಗಲ್ ಪಾಂಡೆ ಸಾವಿಗೆ ತೀರಿಸಿದ ಪ್ರತೀಕಾರವಾಗಿತ್ತು. ಅದಾದ ಮೇಲೆ ಅಲ್ಲಿನ ಇಡೀ ಬಟಾಲಿಯನನ್ನು ನಿಶಸ್ತ್ರಗೊಳಿಸಲಾಯಿತು. ಈ ಘಟನೆ ನಡೆದ 2 ತಿಂಗಳ ನಂತರ ಅಂದರೆ ಮೇ 9ನೇ ತಾರೀಕು ಮೀರತ್ತಲ್ಲಿ ಸೈನಿಕರು ದಂಗೆದ್ರು. ಅಲ್ಲಿ ಕಾಡತೂಸು ಬಳಸೋದಕ್ಕೆ ನಿರಾಕರಿಸಿದ ಸೈನಿಕರಿಗೆ 10 ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಯಿತು. ಪೆರೇಡಲ್ಲೇ ಎಲ್ಲ ಸೈನಿಕರು ನೋಡ್ತಿರುವಾಗಲೇ ಬಂಡೆದ್ದ ಸೈನಿಕರ ಸಮವಸ್ತ್ರ ಬಿಚ್ಚಿಸಿ ಅವರನ್ನು ಜೈಲಿಗೆ ಕಳುಹಿಸಲಾಯಿತು. ಇದು ಅಲ್ಲಿನ ಇನ್ನುಳಿದ ಸೈನಿಕರು ಸಿಟ್ಟಿಗೇಳೋ ಹಾಗೆ ಮಾಡಿತು. ಮರುದಿನ ಮೀರಟ್ಟಲ್ಲಿ ಈ ಘಟನೆಯನ್ನು ಪ್ರತಿಭಟಿಸಿ ಜನ ಮೆರವಣಿಗೆ ಮಾಡಿದರು. ಅವತ್ತು ಭಾನುವಾರ ಬ್ರಿಟಿಷ್ ಸೇನಾಧಿಕಾರಿಗಳು ಚರ್ಚಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾಗಲೇ ಮೀರಟ್ನ ಭಾರತೀಯ ಯೋಧರು ಬಂಡೆದ್ದು ಬಿಟ್ಟರು. ಬ್ರಿಟಿಷರ ಆಯುಧಾಗಾರದಿಂದ ಬಂದೂಕು ಮದ್ದುಗುಂಡುಗಳನ್ನು ತಗೊಂಡು ಅಡ್ಡ ಬಂದ ಬ್ರಿಟಿಷ್ ಯೋಧರ ಮೇಲೆ ಗುಂಡು ಹಾರಿಸ್ತಾ ಅವರ ಆ ಪ್ರದೇಶವನ್ನು ತಮ್ಮ ಹಿಡಿತಕ್ಕೆ ತಗೊಂಡ್ರು. ಈ ಸಿಪಾಯಿ ದಂಗೆ ಎಷ್ಟು ತೀಕ್ಷ್ಣವಾಗಿ ವ್ಯಾಪಿಸ್ತಾ ಹೋಯಿತು ಅಂದರೆ ಸತತ 1.5 ವರ್ಷಗಳ ಕಾಲ ಬ್ರಿಟಿಷರ ಜಂಘಾಬಲವೇ ಉಡುಗಿ ಹೋಗೋ ಹಾಗೆ ಮಾಡಿತು. ಬಹುತೇಕ ಉತ್ತರ ಪ್ರದೇಶ್, ಬಿಹಾರ್, ಮಧ್ಯ ಭಾರತಗಳು ಬ್ರಿಟಿಷರ ಕೈತಪ್ಪೋದು. ಹೀಗೆ ಆದರೆ ಮತ್ತೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬಂಗಾಳಕ್ಕೆ ಮಾತ್ರ ಸೀಮಿತವಾಗಬೇಕಾದ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿತ್ತು. ಅದೇನು ಅಸಾಧ್ಯವಾದ ಕೆಲಸ ಆಗಿರಲಿಲ್ಲ. ಯಾಕೆಂದರೆ ಬ್ರಿಟಿಷ್ ಭಾರತದ ಒಟ್ಟು 3.5 ಲಕ್ಷ ಸೈನಿಕರ ಪೈಕಿ ಬ್ರಿಟಿಷರು ಅಂತ ಅಲ್ಲಿದ್ದದ್ದು ಸುಮಾರು 40,000 ಮಂದಿ ಮಾತ್ರ. ಉಳಿದೆಲ್ಲ ಕೂಡ ಭಾರತೀಯ ಸೈನಿಕರೇ. ಅವರು ಸಂಪೂರ್ಣವಾಗಿ ಒಗ್ಗೂಡಿದರೆ ಬ್ರಿಟಿಷರನ್ನು ಅವತ್ತೇ ಭಾರತದಿಂದ ಹೊರಹಾಕೋದು ಕಷ್ಟದ ಕೆಲಸ ಏನೂ ಆಗಿರಲಿಲ್ಲ. ಆದರೆ ಇದು ಭಾರತ. ಇಲ್ಲಿ ಯಾವತ್ತೂ ತಾನೇ ಎಲ್ಲರೂ ಒಟ್ಟುಗೂಡೋದಕ್ಕೆ ಸಾಧ್ಯವಾಗಿದೆ ಹೇಳಿ? ಈ ದಂಗೆಯಿಂದ ಬ್ರಿಟಿಷರು ಬೇಗ ಎಚ್ಚೆತ್ತುಕೊಂಡ್ರು. ಬೆಂಗಾಲ್ ನೇಟಿವ್ ಇನ್ಫೆಂಟ್ರಿಯ ಒಟ್ಟು 20 ಬಟಾಲಿಯನ್ಗಳನ್ನು ನಿಶಸ್ತ್ರಗೊಳಿಸಲಾಯಿತು. ಕೆಲವರನ್ನು ಬಂಧಿಸಲಾಯಿತು ಮತ್ತು ಕೆಲವರ ಮೇಲೆ ನಿಗಾ ಇಡಲಾಯಿತು. ಹೀಗೆ ನಿಶಸ್ತ್ರಗೊಂಡ ಸೈನಿಕರಲ್ಲಿ ಪಂಜಾಬ್ನಲ್ಲಿದ್ದ ಬೆಂಗಾಲ್ ನೇಟಿವ್ ಇನ್ಫೆಂಟ್ರಿ ಯೋಧರು ಕೂಡ ಇದ್ದರು. ಅವತ್ತಿಗೆ ಭಾರತ ಇನ್ನೂ ಅಖಂಡವಾಗೇ ಇತ್ತಲ್ಲ. ಹೀಗಾಗಿ ಇವತ್ತಿನ ಪಾಕಿಸ್ತಾನದಲ್ಲಿನ ಲಾಹೋರ್, ಸಿಯಾಲ್ಕೋಟ್, ಪೆಶಾವರ್, ಇವತ್ತಿನ ಭಾರತದ ಸಿರ್ಸಾ, ಅಮೃತ್ಸರ್, ಜಲಂಧರ್, ಲುಧಿಯಾನ ಹೀಗೆ ಸಾಕಷ್ಟು ಕಡೆಗಳಲ್ಲಿನ ಸಿಪಾಯಿಗಳಿಂದ ಆಯುಧಗಳನ್ನು ಹಿಂದಕ್ಕೆ ಪಡೆಯಲಾಯಿತು. ಹೀಗೆ ಲಾಹೋರಲ್ಲಿ ನಿಶಸ್ತ್ರಗೊಂಡ 500 ಮಂದಿ ಯೋಧರು ಬ್ರಿಟಿಷರ ವಿರುದ್ಧ ತಿರುಗಿ ಬೀಳ್ತಾರೆ. ಅವರ ಪೈಕಿ ಪ್ರಕಾಶ್ ಪಾಂಡೆ ಅನ್ನೋ ಯೋಧ ಮೇಜರ್ ಸ್ಪೆನ್ಸರ್ ಅನ್ನೋ ಬ್ರಿಟಿಷ್ ಅಧಿಕಾರಿಯನ್ನು ಅವನದ್ದೇ ಖಡ್ಗ ಸೆಳೆದು ಕೊಂದು ಹಾಕಿದ. ಈ ಘಟನೆಯ ನಂತರ ಲಾಹೋರ್ನಿಂದ ಹೊರಟು ರಾವಿ ನದಿ ತೀರಕ್ಕೆ ಬಂದ ಆ ಯೋಧರು ಬೇರೆಲ್ಲಾದರೂ ಬಂದೂಕುಗಳನ್ನು ಸಂಪಾದಿಸಿಕೊಂಡು ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಭಾಗವಹಿಸುವ ಇರಾದೆಯನ್ನು ಹೊಂದಿದ್ರು ಮತ್ತು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ್ದ ಭಾರತೀಯ ಯೋಧರ ಸೇನೆಯನ್ನು ಸೇರಿಕೊಳ್ಳುವ ತವಕದಲ್ಲಿ ಅವರು ಹೊರಟಿದ್ರು. ಆದರೆ ಅವರನ್ನು ಪಂಜಾಬ್ ಇನ್ಫೆಂಟ್ರಿ ಯೋಧರು ಬೆನ್ನತ್ತಿ ಬರ್ತಾ ಇದ್ರು. ಬ್ರಿಟಿಷರಿಂದ ತಪ್ಪಿಸ್ಕೊಳ್ಳೋದಕ್ಕೆ ರಾವಿ ನದಿಯ ದಂಡೆಯ ಮೇಲಿದ್ದ ಗ್ರಾಮವೊಂದರಲ್ಲಿ ಅವರು ಅಡಗಿ ಕೂತಿರೋ ವಿಷಯ ಗೊತ್ತಾದ ಬ್ರಿಟಿಷ್ ಸೇನೆ ಅವರನ್ನಲ್ಲಿ ಸುತ್ತುವರಿತು.
ಅದು ಮಳೆಗಾಲ ಬೇರೆ, ರಾವಿ ನದಿ ತುಂಬಿ ಹರಿತಿದ್ದ ಕಾಲ ಅದು. ಒಂದಷ್ಟು ಯೋಧರು ಬ್ರಿಟಿಷ್ ಸೇನೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ರಾವಿ ನದಿಗೆ ಹಾರಿದರು. ಅವ್ರ ಪೈಕಿ ಒಂದಷ್ಟು ಜನ ಸೈನಿಕರ ಗುಂಡಿಗೆ ಬಲಿಯಾದರೆ ಮತ್ತೊಂದಷ್ಟು ಜನ ರಾವಿ ನದಿಯ ಪ್ರವಾಹದಲ್ಲಿ ಕೊಚ್ಚಿ ಹೋದರು. ಇನ್ನುಳಿದ 282 ಮಂದಿಯನ್ನು ಬ್ರಿಟಿಷ್ ಸೈನ್ಯ ಬಂಧಿಸಿತು. ಸ್ನೇಹಿತರೆ, ಇಲ್ಲಿ ಬ್ರಿಟಿಷ್ ಸೈನ್ಯ ಅಂದ್ರೇನು ಇಂಗ್ಲೆಂಡಿಂದ ಬಂದಿದ್ದ ಬ್ರಿಟಿಷರು ಅಂದ್ಕೊಂಡ್ರ? ಅಲ್ಲಿದ್ದದ್ದು ಕೂಡ ನಮ್ಮ ಭಾರತೀಯ ಯೋಧರೇ. ಪಂಜಾಬ್ ಇನ್ಫೆಂಟ್ರಿಯಲ್ಲಿ ಸಿಖ್ ಯೋಧರಿದ್ದರು ಮತ್ತು ಅವರಿಗೆ ಆದೇಶ ಕೊಡೋದಕ್ಕೆ ಒಂದಷ್ಟು ಬ್ರಿಟಿಷ್ ಅಧಿಕಾರಿಗಳಲ್ಲಿದ್ದರು. ಹೀಗಲ್ಲಿ ಜುಲೈ 31ನೇ ತಾರೀಕು ಬಂಧನಕ್ಕೀಡಾದ 282 ಮಂದಿಯನ್ನು ಅಲ್ಲಿಂದ 7 ಮೈಲಿ ದೂರದಲ್ಲಿದ್ದ ಅಜ್ನಾಲ್ ಅನ್ನೋ ಊರಿಗೆ ಕರೆತರಲಾಗುತ್ತೆ. ಅಲ್ಲವರನ್ನು ರಾತ್ರೋರಾತ್ರಿ ಗಲ್ಲಿಗೇರಿಸಬೇಕಿತ್ತು. ಆದರೆ ಅವತ್ತು ರಾತ್ರಿ ಮಳೆ ಶುರುವಾದ ಕಾರಣ ಆ ಕೆಲಸವನ್ನು ಮರುದಿನಕ್ಕೆ ಮುಂದೂಡಲಾಯಿತು. ಅವತ್ತು ಅಜ್ನಾಲ್ ಪೊಲೀಸ್ ಠಾಣೆಯ ಚಿಕ್ಕ ಕತ್ತಲ ಕೊಠಡಿಯೊಳಗೆ ಆ 282 ಮಂದಿಯನ್ನು ಕೂಡಿ ಹಾಕಲಾಗುತ್ತೆ. ಅವತ್ತು ರಾತ್ರಿ ಕಳೆದು ಬೆಳಕರಿಯೋ ಹೊತ್ತಿಗೆ ಆ ಕೋಣೆಯಲ್ಲಿ ಉಸಿರಾಡೋದಕ್ಕಾಗದೆ 45 ಮಂದಿ ಸಾವಿಗೀಡಾಗಿದ್ದರು. ಇನ್ನುಳಿದ 237 ಮಂದಿಯನ್ನು ಮರುದಿನ ಮುಂಜಾನೆ ನಿರ್ದಾಕ್ಷಿಣ್ಯವಾಗಿ ಅಜ್ನಾಲ್ ಪೊಲೀಸ್ ಠಾಣೆಯ ಮುಂದೆ ಬ್ರಿಟಿಷ್ ಪಡೆಗಳು ಕೊಂದು ಹಾಕಿದ್ವು. ಮತ್ತು ಅಷ್ಟೂ ಜನರ ಹೆಣಗಳನ್ನು ಅಂದರೆ 282 ದೇಹಗಳನ್ನು ಕೂಡ ಅಲ್ಲಿಂದ ಒಂದಷ್ಟು ದೂರದಲ್ಲಿದ್ದ ನೀರಿಲ್ಲದ ಬಾವಿಯೊಂದರಲ್ಲಿ ಎಸೆದು ಮುಚ್ಚಿಬಿಡಲಾಯಿತು. ಅದರ ಮೇಲೆ ಇದು ಬಂಡುಕೋರರ ಸಮಾಧಿ ಅಂತ ಬೋರ್ಡನ್ನು ಕೂಡ ಬರೆಸಲಾಯಿತು. ಇದೆಲ್ಲವನ್ನು ಮಾಡಿಸಿದವನು ಅವತ್ತಿನ ಅಮೃತ್ಸರದ ಜಿಲ್ಲಾಧಿಕಾರಿಯಾಗಿದ್ದ ಫ್ರೆಡ್ರಿಕ್ ಹೆನ್ರಿ ಕೂಪರ್. ಇದೇ ಫ್ರೆಡ್ರಿಕ್ ಹೆನ್ರಿ ಕೂಪರ್ ದ ಕ್ರೈಸಿಸ್ ಇನ್ ದ ಪಂಜಾಬ್ ಫ್ರಮ್ ದ 10th of May ಅಂಟಿಲ್ ದ ಫಾಲ್ ಆಫ್ ಡೆಲ್ಲಿ ಅನ್ನೋ ಪುಸ್ತಕದಲ್ಲಿ ಈ ಬಗ್ಗೆ ಅತ್ಯಂತ ಹೆಮ್ಮೆಯಿಂದ ತಾನು ಮಾಡಿದ್ದೊಂದು ಘನ ಕಾರ್ಯ ಅನ್ನೋ ಹಾಗೆ ಬರ್ಕೋತಾನೆ. ಮತ್ತು ಅವತ್ತವರು ಹೇಗೆ ಬೇರೆ ಬೇರೆ ಕಡೆಗಳಲ್ಲಿ ಕೊಂದು ಹಾಕಿದ ಭಾರತೀಯ ಯೋಧರ ಸಂಖ್ಯೆ 1,500 ದಾಟುತ್ತೆ. ಎಲ್ಲೆಲ್ಲಿ ಯಾವ್ಯಾವ ಪಡೆಗಳು ಎಷ್ಟೆಷ್ಟು ಜನ ನಿರಾಯುಧರನ್ನು ಕೊಂದು ಹಾಕಿದರು ಅನ್ನೋದನ್ನು ಕೂಡ ಆ ಪುಸ್ತಕದಲ್ಲಿ ಹೆನ್ರಿ ಕೂಪರ್ ದಾಖಲು ಮಾಡಿದ್ದಾನೆ. ಮುಂದೆ 1928ರಲ್ಲಿ ಪಂಜಾಬ್ನ ಅವತ್ತಿನ ಖ್ಯಾತ ಲೇಖಕ ಹಾಗೂ ಪತ್ರಕರ್ತ ಗ್ಯಾನಿ ಹರಿಸಿಂಗ್ ದರ್ದ್ ಈ ಯೋಧರನ್ನು ಸಮಾಧಿ ಮಾಡಿದ ಬಾವಿಯ ಫೋಟೋ ಸಹಿತ ಪ್ರತ್ಯಕ್ಷದರ್ಶಿಗಳನ್ನು ಮಾತಾಡಿಸಿ ಒಂದು ಲೇಖನವನ್ನು ಬರೀತಾರೆ. ಅದು ಭಾರತ್ ಮೇ ಅಂಗ್ರೇಜಿ ರಾಜ್ ಅನ್ನೋ ಇತಿಹಾಸದ ಪುಸ್ತಕದಲ್ಲಿ ಕೂಡ ಉಲ್ಲೇಖಗೊಳ್ಳುತ್ತೆ. ಅಷ್ಟೇ, ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ 100 ವರ್ಷಗಳ ನೆನಪನ್ನು 1957ರಲ್ಲಿ ಈ ದೇಶ ಆಚರಿಸ್ಕೊಳ್ತು. ಆದರೆ ಆ ಬಾವಿಯನ್ನು, ಅದರಲ್ಲಿ ಮಡಿದು ಮಲಗಿದ ಯೋಧರನ್ನು ಯಾರೂ ಮತ್ತೆ ನೆನಪಿಸ್ಕೊಳ್ಳೋದಕ್ಕೆ ಕೂಡ ಹೋಗಲಿಲ್ಲ. ಅದಾದ ಎಷ್ಟೋ ವರ್ಷಗಳ ನಂತರ ಸುರಿಂದರ್ ಕೋಚಾರ್ ಅನ್ನೋ ಸ್ಥಳೀಯ ಇತಿಹಾಸ ತಜ್ಞರೊಬ್ಬರು ಆ ಬಾವಿಯನ್ನು ಹುಡುಕೋ ಕೆಲಸವನ್ನು ಶುರು ಮಾಡಿದರು. ಕಾಲಾನಂತರದಲ್ಲಿ ಬಾವಿ ಇದ್ದ ಜಾಗದಲ್ಲಿ ಯಾರೋ ಮನೆ ಕಟ್ಟಿದ್ರು, ಅದನ್ನು ಮತ್ತಿನ್ಯಾರೋ ಯಾರಿಗೋ ಮಾರಾಟ ಮಾಡಿದ್ರು. ಅಲ್ಲಿನ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿ ಹೋಗಿತ್ತು. ಇಷ್ಟಾದರೂ ಸರ್ಕಾರಿ ಜಾಗಗಳು, ಕೂಪರ್ ಬರೆದ ವಿವರಣೆ ಇವನ್ನೆಲ್ಲ ಆಧರಿಸಿ ಸುರಿಂದರ್ ಈ ಸ್ಥಳವನ್ನು ಹುಡುಕೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಆದರೆ ಅಷ್ಟು ಹೊತ್ತಿಗೆ ಈ ಬಾವಿ ಇದ್ದ ಸ್ಥಳದಲ್ಲಿ ಸಿಖ್ ಗುರುದ್ವಾರವೊಂದರ ನಿರ್ಮಾಣವಾಗಿತ್ತು. ಕಡೆಗಲ್ಲಿನ ಸ್ಥಳೀಯ ಮುಖಂಡರ ಜೊತೆ, ಗುರುದ್ವಾರದ ಪ್ರಬಂಧಕರ ಜೊತೆ ಮಾತುಕತೆ ನಡೆಸಿ ಅವರನ್ನು ಒಪ್ಪಿಸಿ ಜಾಗವನ್ನು ಬಿಡಿಸಿಕೊಂಡು ಸ್ಥಳೀಯರ ಒಂದು ಸಮಿತಿಯನ್ನು ರಚಿಸಿ ಅಲ್ಲಿ ಉತ್ಖನನ ಮಾಡೋ ಪ್ರಯತ್ನಗಳನ್ನು ಆರಂಭ ಮಾಡಲಾಯಿತು. ಈ ಬಗ್ಗೆ ಅವತ್ತಿನ ಭಾರತದ ಸರ್ಕಾರಕ್ಕೆ, ಪುರಾತತ್ವ ಇಲಾಖೆಯ ಅಧಿಕಾರಿಗಳಿಗೆ ಮನವಿಯನ್ನು ಕೂಡ ಸಲ್ಲಿಸಲಾಯಿತು. ಆದರೂ ಯಾರೂ ಕೂಡ ಈ ಬಗ್ಗೆ ಆಸಕ್ತಿಯನ್ನು ವಹಿಸುವ ಗೋಜಿಗೆ ಹೋಗಲಿಲ್ಲ. ಕಡೆಗೆ ಗ್ರಾಮಸ್ಥರೇ ಅಲ್ಲಿ ಉತ್ಖನನ ಮಾಡಿ ಆ ಬಾವಿಯಲ್ಲಿನ ಮಣ್ಣನ್ನು ಹೊರತೆಗೆದರೆ ಅಲ್ಲಿ ತಲೆಬುರುಡೆಗಳು, ದವಡೆಗಳು, ಇನ್ನಿತರ ಮೂಳೆಗಳು, ಬ್ರಿಟಿಷ್ ಸರ್ಕಾರದ ಅವತ್ತಿನ ₹1 ನಾಣ್ಯಗಳು, ಒಂದಷ್ಟು ಚಿನ್ನದ ಆಭರಣಗಳು, ಹೀಗೆ ಸಾಕಷ್ಟು ವಸ್ತುಗಳು ಸಿಕ್ಕಿದ್ವು. ಹೀಗೆ ತಲೆಬುರುಡೆ ಸಿಕ್ಕ ನಂತರ ಅಲ್ಲಿಗೆ ಪುರಾತತ್ವ ಅಧಿಕಾರಿಗಳು ಬಂದಿದ್ದಾರೆ. ಆ ಬುರುಡೆ ಹಾಗೂ ಮೂಳೆಗಳನ್ನು DNA ಪರೀಕ್ಷೆಗೆ ಒಳಪಡಿಸಲಾಗಿದೆ. ಸ್ನೇಹಿತರೆ, ಯಾರಿವರೆಲ್ಲ? ಭಾರತದ ಸ್ವಾತಂತ್ರ್ಯಕ್ಕಾಗಿ ಅವತ್ತು ತಮಗಿದ್ದ ಕೆಲಸಗಳನ್ನು, ತಮ್ಮ ಕುಟುಂಬಗಳನ್ನು ಮರೆತು ಬ್ರಿಟಿಷ್ ಆಡಳಿತದ ವಿರುದ್ಧ ತಿರುಗಿ ಬಿದ್ದ ವೀರಯೋಧರಲ್ವೇ. ಇವರು ಯಾರೂ ರಾಜರಲ್ಲ. ಬ್ರಿಟಿಷರನ್ನು ಎದುರಿಸಿದರೆ ಅವ್ರಿಗೆ ಯಾವ ರಾಜ್ಯವೂ ಸಿಗ್ತಾ ಇರಲಿಲ್ಲ. ನಾವು ಯಾವನೋ ರಾಜ, ಅವನು ರಾಜ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದರೆ ಅವನನ್ನು ವೈಭವೀಕರಿಸಿ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಕರೀತಾ ಸರ್ಕಾರಿ ಖರ್ಚಲ್ಲಿ ಜನ್ಮದಿನಗಳನ್ನು ಆಚರಿಸಿ ಕೃತಾರ್ಥರಾಗಿ ಬಿಡ್ತೀವಿ. ಆದರೆ ಇಂಥ ಅದೆಷ್ಟು ಅಜ್ಞಾತ ಜೀವಿಗಳವತ್ತು ಈ
ನಾಡಿನ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಿವೆಯೋ ಯಾರಿಗೆ ಗೊತ್ತು. ಅದೆಷ್ಟು ಜೀವಗಳು ತಮ್ಮ ಸಾಹಸದ ಗಾಥೆ ಹೊರಗೆ ಕೂಡ ಬಾರದಂತೆ ಮಣ್ಣಲ್ಲಿ ಮಣ್ಣಾಗಿ ಹೋಗಿವೆಯೋ ಬಲ್ಲವರು ಯಾರು. ಭಾರತದ ಯಾವ್ಯಾವ ನೆಲದಾಳದಲ್ಲಿ, ಯಾವ್ಯಾವ ಬಾವಿ, ಕೆರೆ, ಕೋಡಿ, ಹಳ್ಳಗಳಲ್ಲಿ, ಯಾವ್ಯಾವ ಕೋಟೆಗಳ ಅಡಿಯಲ್ಲಿನ ಕತ್ತಲ ಜೈಲುಗಳಲ್ಲಿ ಅದೆಷ್ಟು ಮಂದಿ ಜೀವ ಕಳ್ಕೊಂಡು ಮಲಗಿದಾರೋ ತಿಳಿದವರು ಯಾರು. ಆ ಅಜ್ಞಾತ ಹೋರಾಟಗಾರರು, ಅವರ ಬಲಿದಾನದ ಫಲ ಈ ಸ್ವಾತಂತ್ರ್ಯ. ಆ ಅಸಂಖ್ಯಾತ ಅಜ್ಞಾತ ಯೋಧರ ಆತ್ಮಗಳಿಗೆ ಶಾಂತಿಯನ್ನು ಕೋರೋಣ, ಅವರ ಬಲಿದಾನವನ್ನು ಸ್ಮರಿಸೋ ಕೆಲಸ ಮಾಡೋಣ. ಸ್ನೇಹಿತರೆ, ಇದು ಪಂಜಾಬ್ನ ಅಮೃತ್ಸರ್ ಬಳಿಯ ಅಜ್ನಾಲಾ ಬಾವಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಅಸ್ಥಿಗಳನ್ನು ಹುಡುಕಿದ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.